ಯತ್ರಾನುರಕ್ತಾಃ ಸಹಸೈವ ಧೀರಾಃ ವ್ಯಪೋಹ್ಯ ದೇಹಾದಿಷು ಸಂಗಮೂಢಂ ವ್ರಜಂತಿ ತತ್ ಪಾರಮಹಂಸ್ಯ ಸತ್ಯಂ ಯಸ್ಮಿನ್ನಹಿಂಸೋಪರಮಶ್ಚ ಧರ್ಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ 22ನೇ ಶ್ಲೋಕದ ವಿವರವನ್ನು ನಾವಿವತ್ತು ನೋಡಬೇಕು. ಈ ಸೂತರು ಋಷಿಗಳಿಗೆ ಈ ಪ್ರವಚನ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂತನ್ನೋದನ್ನು ನಾವು ನೋಡ್ತಾ ಇದ್ದೀವಲ್ಲ, ಅದರಲ್ಲಿ ಭಗವಂತನ ಮಹಿಮೆ, ಭಾಗವತರ ಮಹಿಮೆ ಅದೆಲ್ಲ ಪ್ರಧಾನವಾಗಿ ಬಂದಿದೆ. ಮೊದಲು ಭಗವಂತನ ಮಹಿಮೆಯಲ್ಲಿ ಆಸಕ್ತರಾದಂಥ ಜ್ಞಾನಿಗಳೇನಿದ್ದಾರೆ ಅವರು ದೇಹ ಮೊದಲಾದವುಗಳ ಬಗ್ಗೆ ತಮಗೆ ಒಂದು ಆಸಕ್ತಿ ಮೊದಲಿಂದ ಏನಾದರೂ ಇದ್ದರೆ ಅದನ್ನೆಲ್ಲ ಕೊಡವಿಕೊಳ್ತಾರೆ. ಭಗವಂತನ ಅನುಗ್ರಹದಿಂದ, ಭಾಗವತರ ಆಶೀರ್ವಾದದಿಂದ ಅದನ್ನೆಲ್ಲ ಅವರು ಕೊಡವಿಕೊಂಡು ಆ ಭಗವಂತನಲ್ಲೇ ನೆಟ್ಟ ಮನಸ್ಸಿನಿಂದ ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿ ಮುಂದೆ ಆ ಮಹಾಸತ್ಯ, ಭಗವಂತ ಎಂಬ ಮಹಾಸತ್ಯವನ್ನು ಅವರು ಕಾಣಲಿಕ್ಕೆ ಸಮರ್ಥರಾಗ್ತಾರೆ ಅಂತ ಅದರ ತಾತ್ಪರ್ಯ. ಪಾರಮಹಂಸ ಸತ್ಯ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಅದೇನು ಪಾರಮಹಂಸ ಸತ್ಯ ಅಂದರೆ ಅದನ್ನು ನೋಡಬೇಕು. ಪರಮಹಂಸರು ಅಂದರೆ ಸನ್ಯಾಸಿಗಳು ಅಂತ ಅದರ ಅರ್ಥ. ಪರಮಹಂಸಾಶ್ರಮದಲ್ಲಿ ಯಾರಿದ್ದಾರೆ ಅವರು ಹಿಂಸೆಯನ್ನೆಲ್ಲ ಪರಿತ್ಯಾಗ ಮಾಡಿರ್ತಾರೆ. ಯಾವುದೇ ರೀತಿಯಾದ ಹಿಂಸೆಯನ್ನು ಅವರು ತಾವು ಮಾಡುವುದಿಲ್ಲ ಮತ್ತು ಅದನ್ನು ಉತ್ತೇಜಿಸುವುದಿಲ್ಲ ಕೂಡ. ಅಂಥ ಒಂದು ಧರ್ಮವನ್ನು ಅವರು ಆಚರಿಸ್ತಿರ್ತಾರೆ. ಉಪರಮಶ್ಚ, ಉಪರಮ ಅನ್ನುವುದು ಕೂಡ ಅಲ್ಲಿ ಒಂದು ಧರ್ಮ. ಆ ಭಗವಂತನನ್ನು ಕಾಣುವುದಕ್ಕೆ ಉಪರಮ ಅನ್ನುವುದು ಕೂಡ ಒಂದು ಧರ್ಮ ಅಂತ ಬಂದಿದೆ. ಅದೇನು ಉಪರಮ ಅಂದರೆ, ಅಂದರೆ ರುದ್ರ. ಆ ರುದ್ರನನ್ನ ಪಾಲಿಸುವವನು ಅಥವಾ ಪ್ರಳಯ ಕಾಲದಲ್ಲಿ ಸಂಹರಿಸುವವನು ಈ ಭಗವಂತ. ಆ ಭಗವಂತನೇ ಉಪ ಅಂತ ಕರೆಸ್ಕೋತಾನೆ. ಈ ದೃಷ್ಟಿಯಿಂದ ಅವನಲ್ಲಿ ರಮ ಅಂದರೆ ಮಹಾ ಆಸಕ್ತಿ, ಅದನ್ನು ಇವರು ಪಡೆದಿರ್ತಾರೆ ಅಂತ ಅದರ ತಾತ್ಪರ್ಯ ಹೇಳ್ತಾರೆ ವಿಜಯಧ್ವಜರು. ಉಪರಮಾನು ಶಬ್ದಕ್ಕೆ ಹೀಗೆ ಅರ್ಥ ಹೇಳ್ತಾರೆ. ಪರಮಹಂಸರಿಗೆ ಮಾತ್ರ ಭಗವಂತ ಸಿಗ್ತಾನೆ ಅಂತ ಏನಿಲ್ಲ, ಸನ್ಯಾಸಿಗಳಿಗೆ ಮಾತ್ರ ಭಗವಂತ ಸಿಗ್ತಾನೆ ಅಂತಲ್ಲ, ಎಲ್ಲರಿಗೂ ಭಗವಂತ ಸಿಕ್ಕೇ ಸಿಗ್ತಾನೆ. ಆದರೂ ಕೂಡ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ ಈ 4 ಆಶ್ರಮಗಳಲ್ಲಿ ಅದೊಂದು ಉತ್ತಮವಾದಂಥ ಆಶ್ರಮ, ಬಹಳ ಶ್ರೇಷ್ಠವಾದ ಕೊನೆಯ ಆಶ್ರಮ. ಅದರಲ್ಲಿ ಜ್ಞಾನ ಸಾಧನೆಗೆ ಅವಕಾಶ ಹೆಚ್ಚು. ಅಂಥ ಪರಮಹಂಸರಿಗೆ ಸಿಗೋ ಸತ್ಯವನ್ನು ಇವರೆಲ್ಲರೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ. ಬ್ರಹ್ಮಚಾರಿಗಳು, ಗೃಹಸ್ಥರು ಮತ್ತು ವಾನಪ್ರಸ್ಥರು ಅವರೆಲ್ಲರೂ ಕೂಡ ಭಗವಂತನನ್ನು ಪಡೆಯುವುದು ಸಾಧ್ಯ. ಮೂಲತಃ ಜೀವ ಸ್ವರೂಪದಲ್ಲೇ ಕೆಲವರು ಬ್ರಹ್ಮಚಾರಿಗಳಾಗಿರ್ತಾರೆ, ಕೆಲವರು ಗೃಹಸ್ಥರಾಗಿರ್ತಾರೆ, ಕೆಲವರು ವಾನಪ್ರಸ್ಥರು, ಕೆಲವರು ಸನ್ಯಾಸಿಗಳು ಅಂತ ಹೀಗೆಲ್ಲ ವಿಭಾಗ ಇದೆ. ಜೀವಸ್ವರೂಪದಲ್ಲಿ ಅವರು ಏನೇ ಆಗಿರಲಿ ಅಥವಾ ಈ ಸಂಸಾರದಲ್ಲಿ ಅವರು ತಮ್ಮ ಜೀವಸ್ವರೂಪಕ್ಕೆ ವ್ಯತಿರಿಕ್ತವಾಗಿ ಮತ್ಯಾವುದೇ ಜನ್ಮವನ್ನು ತಾಳಿರಲಿ, ಯಾವುದೇ ಆಶ್ರಮವನ್ನು ತಾಳಿರಲಿ, ಯಾವುದೇ ವರ್ಣವನ್ನು ಅವರು ತಾಳಿ ಹುಟ್ಟಿರಲಿ, ಹುಟ್ಟಿದ ಮೇಲೆ ಯಾವುದೇ ಆಶ್ರಮವನ್ನಾದರೂ ಅವರು ಅವಲಂಬಿಸಲಿ, ಆದರೆ ಅವರೆಲ್ಲರಿಗೂ ಕೂಡ ಈ ಭಗವಂತನನ್ನು ತಿಳಿಯುವ ಸಾಧ್ಯತೆ ಇದೆ ಅಂತ ಅದರ ತಾತ್ಪರ್ಯ. ಎತ್ರ ಅನುರಕ್ತ, ಭಗವಂತನ ಬಗ್ಗೆ ಅನುರಕ್ತಿ ಇರಬೇಕಾದದ್ದು ಬಹಳ ಮುಖ್ಯ ಅಂತ ಅದರ ಒಟ್ಟು ಅಭಿಪ್ರಾಯ ಆಗ್ತದೆ. ಪಾರಮಹಂಸ ಸತ್ಯ ಅಂತನ್ನುವುದು ಭಗವಂತ ಅವರಿಗೆ ಮಾತ್ರ ತಿಳಿತಾನೆ ಅಂತ ಯಾರೂ ತಿಳ್ಕೋಬಾರದು. ಎಲ್ಲಿಗೂ ಕೂಡ ಭಗವಂತ ಪ್ರಾಪ್ಯನೇ ಆಗಿದ್ದಾನೆ. ಪರಮಹಂಸರಿಗೆ ಪ್ರಾಪ್ಯ ಅಂತ ಹೇಳುವುದು ಆ ಭಗವಂತನ ಮಹತ್ವವನ್ನು ತಿಳಿಸುವುದಕ್ಕಾಗಿ ಮಾತ್ರ ಹೇಳಿದ್ದಷ್ಟೆ.
ಮತ್ತು ಪರಮಹಂಸರು ಅಂದರೆ ಸನ್ಯಾಸಿಗಳು ಎಲ್ಲ ಆಶ್ರಮಗಳಲ್ಲೂ ಶ್ರೇಷ್ಠರು ಅಂತ ತಿಳಿಸುವುದು ಮಾತ್ರ ಅದರ ಉದ್ದೇಶ. ಪರಮಹಂಸರಿಗೆ ಪ್ರಾಪ್ಯವಾದದ್ದು, ಆದ್ದರಿಂದ ಪಾರಮಹಂಸ್ಯ. ಪರಮಹಂಸ ಅಂದರೆ ಸನ್ಯಾಸಿ, ಪಾರಮಹಂಸ್ಯ ಅಂತ ಯಕಾರ ಹೇಳಿದರೆ ಸನ್ಯಾಸಿಗಳಿಂದ ಪ್ರಾಪ್ಯವಾದದ್ದು ಅಂತ ಹೀಗೆ ಅರ್ಥ ಆಗ್ತದೆ. ಅಂಥ ಒಂದು ಸತ್ಯ ಇದು ಅಂತ ಅದರ ಅಭಿಪ್ರಾಯ. ಉಪರಮ ಅಂದರೆ ಏನರ್ಥ? ವಿಷಯ ನಿವೃತ್ತಿ. ಉಪರಮ ಅಂತನ್ನುವುದಕ್ಕೆ ವಿಜಯಧ್ವಜರು ಬೇರೆ ಅರ್ಥ ಹೇಳಿದರು, ಯಾದವಾರ್ಯರು ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಪ್ರಧಾನವಾದ ಅರ್ಥವನ್ನು, ಪ್ರಸಿದ್ಧವಾದ ಅರ್ಥವನ್ನು ಹೇಳ್ತಾರೆ. ವಿಷಯಗಳಿಂದ ನಿವೃತ್ತರಾಗಿರುವುದು, ವಿಷಯ ಭೋಗದಿಂದ ನಿವೃತ್ತರಾಗುವುದು, ಅದು ಉಪರಮ. ಸಂಘ ಮೂಢಂ ಅಂತಿದೆಯಲ್ಲ, ಊಢ ಅಂದರೆ ರೂಢವಾದದ್ದು, ಚೆನ್ನಾಗಿ ಬೇರೂರು ಬಿಟ್ಟಿದೆ ನಮಗೆ. ವಿಷಯದಲ್ಲಿ ಸಂಘ ಮಾಡಬೇಕು, ವಿಷಯ ಪದಾರ್ಥಗಳನ್ನು ಅನುಭವಿಸಬೇಕು ಅನ್ನುವ ಸ್ನೇಹ, ಅಟ್ಯಾಚ್ಮೆಂಟು ಅದು ಚೆನ್ನಾಗಿ ರೂಢವಾಗಿದೆ. ಅಷ್ಟಾಗಿದ್ರೂ ಕೂಡ ಅದನ್ನು ಕಳ್ಕೋತಾರೆ ಅಂತ ಅದರ ತಾತ್ಪರ್ಯ. ಅದರ ಭಾವಾರ್ಥ ಹೀಗೆ ಒಟ್ಟಾರೆ ಆಗ್ತದೆ. ಪರಮಹಂಸರಾದವರು ಬಹಳ ದೊಡ್ಡ ಜ್ಞಾನಿಗಳು, ಭಗವಂತನನ್ನು ಕಂಡೇ ಕಾಣ್ತಾರೆ. ಅದನ್ನು ನಮಗೆ ಇಲ್ಲಿ ಹೇಳುವುದು ಯಾಕೆ ಅಂದರೆ, ಅಂಥ ದೊಡ್ಡವರು ಮಾಡಿದ ಸಾಧನೆಯನ್ನು, ದೊಡ್ಡವರು ಏರುವ ಎತ್ತರವನ್ನು ನಮಗೆ ತೋರಿಸುವುದು ಮಾತ್ರ ಉದ್ದೇಶ. ಅಂಥ ದೊಡ್ಡವರನ್ನು ನೋಡಿ ನಾವು ಸಣ್ಣವರು ಕೂಡ ನಮಗೆ ಯೋಗ್ಯವಾದಂತಹ ಸಾಧನೆಯನ್ನು ಮಾಡಿ ನಮಗೆ ಎಷ್ಟು ಎತ್ತರ ಏರಲಿಕ್ಕೆ ಸಾಧ್ಯವೋ ಅಷ್ಟು ಎತ್ತರವನ್ನು ನಾವು ಕೂಡ ಏರಬೇಕು ಅಂತ ಅದರ ತಾತ್ಪರ್ಯ. ಅದಕ್ಕೆ ಆಳವಾಗಿ ಬೇರು ಬಿಟ್ಟಿರುವಂಥ ಈ ವಿಷಯಾಸಕ್ತಿ ಪ್ರತಿಬಂಧಕ ಆಗಿದೆಯಲ್ಲ ಅಂದರೆ ಅದನ್ನೇನು ವಿಚಾರ ಮಾಡಬೇಕಾದ್ದಿಲ್ಲ. ಅದು ಭಗವಂತನ ಕುರಿತಾಗಿ ಶ್ರವಣ ಮನನ ಧ್ಯಾನ ಮಾಡಬೇಕು ಅಂತ ಹೊರಟ್ರೆ ಕ್ರಮವಾಗಿ ಅದನ್ನೆಲ್ಲ ಕಳ್ಕೋತಾನೆ ಸಾಧಕ ಅಂತ ಅವನಿಗೆ ಭರವಸೆ ತುಂಬುವಂಥ ಒಂದು ಮಾತಷ್ಟೇ ಅದು. ಇಲ್ಲಿ ಪರಮಹಂಸಾಶ್ರಮ ಪ್ರಾಪ್ಯಂ ಸತ್ಯಂ ಬ್ರಹ್ಮ, ಪರಮಹಂಸಾಶ್ರಮಿಗಳಿಗೆ ಸಿಗುವಂಥ ಧರ್ಮ ಅಂತ ಆಚಾರ್ಯ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಇಲ್ಲಿ ಗೋವಿಂದಾಚಾರ್ಯರ ಟಿಪ್ಪಣಿಗಳಿಗೆ ಮತ್ತು ಅವರು ಸಂಗ್ರಹ ಮಾಡಿರುವಂಥ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ಸ್ವಲ್ಪ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಈ ಯಸ್ಮಿನ್ ಅಂತಿದೆಯಲ್ಲ ಆ ಶ್ಲೋಕದಲ್ಲಿ, ಯಸ್ಮಿನ್ ಅಹಿಂಸೋಪರವಶ್ಚ ಧರ್ಮ ಅಂತ. ಯಸ್ಮಿನ್ ಅಂದರೆ ಯತ್ ಪ್ರಾಪ್ತ್ಯರ್ಥಂ, ಯಾವ ಭಗವಂತನನ್ನು ಪಡೆಯುವುದಕ್ಕಾಗಿ ಅಂತ ಅದು ಅಭಿಪ್ರಾಯ. ಅದಕ್ಕೆ ನಾವು ಪಾಲಿಸಬೇಕಾದದ್ದೇನನ್ನ ಅಹಿಂಸಾ, ಒಂದು ಅಹಿಂಸೆ. ಅಹಿಂಸಾ ಅಂದರೆ ದುಃಖ ಅನುತ್ಪಾದ. ಯಾವುದೇ ರೀತಿಯಾದ ದೈಹಿಕ, ಮಾನಸಿಕ, ಆರ್ಥಿಕ, ಬೌದ್ಧಿಕ ಯಾವುದೇ ರೀತಿಯಾದಂಥ ಹಿಂಸೆಯೂ ಕೂಡ ನಮ್ಮಿಂದ ನಡೆಯಬಾರದು. ಉಪರಮ ಅಂದರೆ ಸರ್ವಭೋಗ್ಯ ಪರಿತ್ಯಾಗ ಲಕ್ಷಣ ಧರ್ಮಶ್ಚ, ಎಲ್ಲ ವಿಷಯಗಳನ್ನು ತ್ಯಾಗ ಮಾಡುವುದು, ಇದು ಅದರ ಅರ್ಥ. ಅಂಥ ಸತ್ಯ ಅಂದರೆ ಸತ್ಯ ಅನ್ನೋ ಶಬ್ದಕ್ಕೆ ಏನೇನು ಅರ್ಥ? ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯಭಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ ಅಂತ. ಈ ಭಗವಂತನನ್ನು ಸತ್ಯ ಅಂತ ಹೇಳಬೇಕು. ಯಾಕೆಂದರೆ ಸರ್ವೋತ್ತಮತ್ವಾತ್, ಅವನು ಸರ್ವೋತ್ತಮ ಆದ್ದರಿಂದ, ಪೂರ್ಣನಾದ್ದರಿಂದ ಮತ್ತು ಸರ್ವಜ್ಞನಾದ್ದರಿಂದ. ಸತ್ಯ ಅಂತನ್ನೋಲ್ಲಿ ಸತ್ ತಿ ಯ ಅಂತ 3 ಅಕ್ಷರಗಳಿವೆ. ಸತ್ ಅಂತನ್ನೋದು ಸರ್ವೋತ್ತಮ, ಅತ್ಯಂತ ಶ್ರೇಷ್ಠ ಅಂತನ್ನೋದನ್ನು ತಿಳಿಸ್ತದೆ. ತಿ ಎನ್ನುವುದು ಭಗವಂತನ ಪೂರ್ಣತೆಯನ್ನು ತಿಳಿಸ್ತದೆ. ಯ ಅನ್ನುವುದು ಆತ ಜ್ಞಾನ ಸ್ವರೂಪ ಅಂತನ್ನೋದನ್ನು ತಿಳಿಸ್ತದೆ. ಅಂಥ ಭಗವಂತನನ್ನು ಇವರೆಲ್ಲೂ ಕೂಡ ಪಡಿತಾರೆ ಅಂತ ಅದರ ಒಟ್ಟು ಅಭಿಪ್ರಾಯ. ಯಸ್ಮಿನ್ ಅಂತಂದರೆ ಯಾವ ಭಗವಂತನನ್ನು ಪಡೆಯುವುದಕ್ಕಾಗಿ ಅಂತ ಒಂದರ್ಥ, ಅಥವಾ ಯಸ್ಮಿನ್ ಅಂತಂದರೆ ಯಾವ ಪರಮಹಂಸಾಶ್ರಮದಲ್ಲಿ ಅಂತ, ಹೀಗೆ ಅದಕ್ಕೆ ಮತ್ತೊಂದು ಅರ್ಥನೂ ಆಗ್ತದೆ. ಆ ಭಗವಂತನನ್ನು ಪಡೆಯುವುದಕ್ಕೆ ಈ ಅಹಿಂಸೆ, ಉಪರಮ ಮೊದಲಾದ ಧರ್ಮಗಳೆಲ್ಲವೂ ಕೂಡ ಸಾಧನ ಆಗ್ತವೆ ಅಂತ ಅನಂತ ತೀರ್ಥರ ಮಾತು. ಪರಮಹಂಸಾನಾಂ ಇದಂ ಪಾರಮಹಂಸ್ಯಂ. ಪಾರಮಹಂಸ್ಯ ಅಂತನ್ನುವುದು ಆ ಪರಮಹಂಸರಿಗೆ ಸಂಬಂಧಪಟ್ಟ ಆಶ್ರಮವನ್ನು ಹೇಳ್ತದೆ. ಪಾರಮಹಂಸ್ಯೇನ ಪ್ರಾಪ್ಯಂ ಪಾರಮಹಂಸ್ಯಂ ಇತಿ ಪುನಃ ಸಮಾಸಃ. ಪಾರಮಹಂಸ್ಯ ಅನ್ನೋ ಶಬ್ದ ತುಂಬ ವಿಚಿತ್ರವಾಗಿದೆ.
ಪರಮಹಂಸರು ಅಂದರೆ ಸನ್ಯಾಸಿಗಳು, ಅವರಿಂದ ಪ್ರಾಪ್ಯವಾದದ್ದು ಅಂತ ಒಂದು ಅರ್ಥ ಮಾಡಿಬಿಟ್ರೆ ಪಾರಮಹಂಸ್ಯ ಅಂತನ್ನೋದು ಆ ಭಗವಂತನನ್ನು ನೇರವಾಗಿ ಹೇಳ್ತದೆ. ಮೊದಲನೇ ಶಬ್ದ ಪರಮಹಂಸ ಅಂತ, ಅವರಿಂದ ಪ್ರಾಪ್ಯವಾದದ್ದು ಈ ಸತ್ಯ, ಪರಮ ಸತ್ಯ ಅಂತ. ಇಲ್ಲಿ ಆಚಾರ್ಯರು ಪರಮಹಂಸಾಶ್ರಮ ಪ್ರಾಪ್ಯಂ ಅಂತ ಅರ್ಥ ಮಾಡಿದ್ದಾರಲ್ಲ, ಅದಕ್ಕೆ ಹೀಗೊಂದು ಅರ್ಥ ಮಾಡಬೇಕು ಅಂತ ಗೋವಿಂದಾಚಾರ್ಯರು ಹೇಳಿದ್ದಾರೆ. ಪರಮಹಂಸರು ಅಂದರೆ ಸನ್ಯಾಸಿಗಳು, ಪಾರಮಹಂಸ್ಯ ಅಂತ ಏನು ಶಬ್ದ ಇದೆ ಅದಕ್ಕೆ ಭಗವಂತ ಅಂತ ಅರ್ಥ ಅಲ್ಲ, ಬರೆದು ಆ ಪರಮಹಂಸರಿಗೆ ಸಂಬಂಧಪಟ್ಟ ಆಶ್ರಮ ಅಂತ ಅರ್ಥ. ಪಾರಮಹಂಸ್ಯ ಎಂಬ ಶಬ್ದಕ್ಕೆ ಮತ್ತೊಂದು ಸರಿ ಅದೇ ಪ್ರತ್ಯಯ ಮಾಡಬೇಕು. ಪಾರಮಹಂಸ್ಯೇನ ಪ್ರಾಪ್ಯಂ ಪಾರಮಹಂಸ್ಯಂ. ಪರಮಾಶ್ಚತೆ ಹಂಸಾಶ್ಚ ಪರಮಹಂಸಾಹ ಮೊದಲು, ಪರಮಹಂಸಾನಾಂ ಇದಂ ಅವರಿಗೆ ಸಂಬಂಧಪಟ್ಟ ಆಶ್ರಮವೇ ಪಾರಮಹಂಸ್ಯ. ಪಾರಮಹಂಸ್ಯೇನ ಆ ಆಶ್ರಮದಿಂದ ಪ್ರಾಪ್ಯವಾದದ್ದು ಈ ಸತ್ಯ ಅಂತ ಮತ್ತೊಂದು ಸರಿ ಸಮಾಸ ಮಾಡಬೇಕು ಅಂತ ಇದು ಗೋವಿಂದಾಚಾರ್ಯ ತೋರಿಸಿಕೊಟ್ಟಿರುವಂತಹ ಮಾರ್ಗ. ಅದು ಇನ್ನೊಂದು ಅರ್ಥ ನಾವು ಈಗಾಗಲೇ ನೋಡೇ ಇದ್ದೇವೆ. ಪರಮಹಂಸೈ ಪ್ರಾಪ್ಯವಾದದ್ದು ಆಶ್ರಮ ಅಲ್ಲ, ಈ ಪರಮ ಸತ್ಯ, ದೊಡ್ಡ ಸತ್ಯ ಅಂತೂ ನೋಡೇ ಇದ್ದೇವೆ. ವಸ್ತುತಃ ಇಲ್ಲಿ ಗೋವಿಂದಾಚಾರ್ಯ ಅದನ್ನು ನೆನಪು ಮಾಡ್ತಾರೆ. ಇಲ್ಲಿ ಹೋದರೆ ನಾನು ಮರ್ತು ಹೋಗ್ತಿದ್ದೇನೆ. ನಮಗೆ ಈ ಜಗತ್ತಿನಲ್ಲಿ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ ಆಶ್ರಮಗಳು ಹೇಗಿವೆಯೋ, ಮತ್ತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೀಗೆ 4 ವರ್ಣಗಳು ಹೇಗಿವೆಯೋ ಹಾಗೆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಕೂಡ ವರ್ಣಗಳು ಇವೆ, ಆಶ್ರಮಗಳೂ ಇವೆ. ಅವೇ ಹೆಸರಿನ ಆಶ್ರಮಗಳಿವೆ. ಮತ್ತೆ ಆ ಆಶ್ರಮಗಳಲ್ಲಿ ಪರಮಹಂಸ ಅಂತ ಏನಿದೆ ಅದರಲ್ಲಿ ಬಹುದಕ, ಕುಟೀಚಕ, ಹಂಸ, ಪರಮಹಂಸ ಹೀಗೆಲ್ಲ ವಿಭಾಗಗಳಿವೆ. ಅದನ್ನೆಲ್ಲ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ವಿವರಿಸಿದ್ದಾರೆ, ಪ್ರಮಾಣ ಕೊಟ್ಟು ಅದನ್ನೆಲ್ಲ ವಿವರಿಸಿದ್ದಾರೆ. ಹಾಗಾದರೆ ಅಲ್ಲಿ ಪರಮಹಂಸ ಅಂತನ್ನುವುದು ಸನ್ಯಾಸದ ಮತ್ತೊಂದು ವಿಭಾಗ. ಸನ್ಯಾಸವೇ ಹಂಸ, ಪರಮಹಂಸ, ಕುಟೀಚಕ, ಬಹುದಕ ಅಂತ ಹೀಗೆ 4 ಥರದ್ದಾಗಿದೆ. ನನಗೆ ನೆನಪು ಬಂದದನ್ನು ಹೇಳಿದೆ ಅಷ್ಟೇ. ಪರಮಹಂಸ ಅಂತನ್ನುವುದು ಆ ಸನ್ಯಾಸದಲ್ಲಿ ಒಂದು ವಿಭಾಗ ಅಷ್ಟೇ. ಮೂಲವಾಗಿ ಪರಮಹಂಸ ಅನ್ನೋ ಶಬ್ದಕ್ಕಿರುವುದು ಆ ಅರ್ಥ. ಆದರೆ ಇಲ್ಲಿ ಪರಮಹಂಸ ಮತ್ತು ಪಾರಮಹಂಸ್ಯ ಎಂಬ ಶಬ್ದದಿಂದ ಒಟ್ಟಾರೆ ಎಲ್ಲ ಬಗೆಯ ಸನ್ಯಾಸವನ್ನೂ ತಗೊಳ್ಬೇಕು ಅಂತ ಅದರ ಅಭಿಪ್ರಾಯ. ತುರ್ಯಾಶ್ರಮ ಸಾಮಾನ್ಯವನ್ನೇ ತಗೊಳ್ಬೇಕು, ಕೊನೆಯ ಆಶ್ರಮವಾದ ಸನ್ಯಾಸಾಶ್ರಮ ಎಲ್ಲವನ್ನೂ ಕೂಡ ಇಲ್ಲಿ ತಗೊಳ್ಬೇಕು ಅಂತ ಅದರ ಅಭಿಪ್ರಾಯ. ಅದಕ್ಕಾಗಿ ಆಚಾರ್ಯರು ಆಶ್ರಮ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದು ಗೋವಿಂದಾಚಾರ್ಯ ಕೊಟ್ಟಂಥ ವಿವರಣ. ಹೀಗೆ ಒಂದು ದೊಡ್ಡ ಗುರಿಯನ್ನು ನಮ್ಮ ಮುಂದೆ ಇಟ್ಟಿದೆ ಈ ಶ್ಲೋಕ. ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಭಗವಂತನನ್ನು ಪಡೆಯಲಿಕ್ಕೆ ಹಂಬಲಿಸ್ತಾರೆ, ಅವನು ತಿಳಿಯಲಿಕ್ಕೆ ಹಂಬಲಿಸ್ತಾರೆ. ಹಾಗಿರುವಾಗ ನಾವೆಲ್ಲರೂ ಕೂಡ ಅದನ್ನು ತಿಳಿಯಲಿಕ್ಕೆ ಹಂಬಲಿಸಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ಅಹಂ ಹಿ ಪೃಷ್ಟೋಸ್ಯ ಗುಣಾನ್ ಭವದ್ಭಿ ಆಚಕ್ಷೆ ಆತ್ಮಾವಗಮೋತ್ರ ಯಾವತ್ ಅಂತ ಈ ಶ್ಲೋಕ. ಪುರಾಣಿಕರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಕೇಳಿದ್ದೀರಿ, ಇದನ್ನೆಲ್ಲ ವರ್ಣನೆ ಮಾಡುವುದು ಕೇಳ್ತಾ ಇದ್ದೀರಿ. ನಾನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವರ್ಣನೆ ಮಾಡ್ತೇನೆ, ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಾಡ್ತೇನೆ. ನಭಃ ಪತಂತಿ ಆತ್ಮಸಮಂ ಪತತ್ರಿಣಃ. ಪ್ರತಿಯೊಂದು ಪಕ್ಷಿಯೂ ಕೂಡ ತನಗೆಷ್ಟು ಸಾಧ್ಯವೋ ಅಷ್ಟು ಆಕಾಶದಲ್ಲಿ ಎತ್ತರದಲ್ಲಿ ಹಾರ್ತದೆ, ಅಥವಾ ಎಷ್ಟು ಕಾಲ ಸಾಧ್ಯವೋ ಅಷ್ಟು ಕಾಲ ಹಾರ್ತದೆ. ಅದರಂತೆ ನಾವೆಲ್ಲರೂ ಕೂಡ, ಎಲ್ಲ ಜ್ಞಾನಿಗಳು ಕೂಡ ತಮಗೆಷ್ಟು ತಿಳಿದಿದೆಯೋ ಅಷ್ಟು ಭಗವಂತನನ್ನು ಕೊಂಡಾಡ್ತಾರೆ, ಅಷ್ಟು ತಿಳಿತಾರೆ ಮತ್ತು ಹಾಗಷ್ಟು ಉಪದೇಶ ಮಾಡ್ತಾರೆ ಅಂತ ತಾತ್ಪರ್ಯ. ಅಹಂ ಹಿ ಪೃಷ್ಟ ಅಸ್ಯ ಗುಣಾನ್. ಈ ಗುಣಗಳನ್ನು ನಾನು ವರ್ಣನೆ ಮಾಡ್ತೀನಿ, ಭಗವಂತನ ಗುಣಗಳನ್ನು ಅಂತ ಆ ಶ್ಲೋಕ. ಇದಕ್ಕೆ ಬೇರೆ ಕೆಲವು ಪಾಠಗಳಲ್ಲಿ, ವೀರರಾಘವರು ಮೊದಲಾದವರ ಪಾಠದಲ್ಲಿ ಅಹಂ ಹಿ ಪೃಷ್ಟೋ ಅರ್ಯಮಣಃ ಅಂತ ಒಂದು ಪಾಠ ಇದೆ. ಅಸ್ಯ ಗುಣಾನ್ ಅನ್ನೋದ್ರ ಬದಲು ಅರ್ಯಮಣಃ ಅಂತ. ಅದು ಪ್ರಾಯ ತಪ್ಪು ಕಲ್ಪನೆಯಿಂದ ಅಸ್ಯ ಗುಣಾನ್ ಅಂತಿರುವುದನ್ನೇ ಅಸ್ಯ ಅಂತಿದ್ದದನ್ನು ಅರ್ಯ ಅಂತ ಆಗಿದೆ, ಗುಣ ಅಂತಿದ್ದದ್ದು ಮಣ ಅಂತ ಆಗಿಬಿಟ್ಟದೆ, ಅರ್ಯಮಣ ಅಂತ ಶಬ್ದ ಆಗಿದೆ. ಈ ಲಿಪಿಕಾರರು ಅದನ್ನು ಏನು ಬರೆದಿಟ್ಟಿರ್ತಾರಲ್ಲ, ಬರೆಯುವಾಗ ಮತ್ತೊಬ್ಬರು ಅದನ್ನು ಪ್ರತಿ ತೆಗೆಯುವಾಗ ಆದಂಥ ದೋಷಗಳಷ್ಟೇ ಇವು ಅಂತ ನಮಗೆ ಅದು ನೋಡಿದ್ರೆ ಅನ್ನಿಸ್ತದೆ. ಇಲ್ಲಿ ಅರ್ಯಮಣ ಅಂತ ಅವ್ರು ಇಟ್ಕೊಂಡ ಮೇಲೆ ಅದಕ್ಕೆ ಅರ್ಥ ಬೇರೆ ಹೇಳಬೇಕಾಗ್ತದೆ, ಅದೊಂದು ದೊಡ್ಡ ಸಮಸ್ಯೆ. ತಪ್ಪು ಪಾಠ ಹೇಳಿದರೆ ಅದಕ್ಕೆ ತಪ್ಪು ಅರ್ಥನೂ ಹೇಳಬೇಕಾಗ್ತದೆ. ಇಲ್ಲಿ ತಪ್ಪು ಪಾಠ ಇಟ್ಕೊಂಡ ಮೇಲೆ ಆ ಪಾಠಕ್ಕೆ ತಕ್ಕಂತೆ ಅರ್ಥ ಹೇಳಬೇಕು.
ಅರ್ಯಮಣ ಅಂದರೆ ಸೂರ್ಯರೇ, ಈ ನೀವೆಲ್ಲರೂ ಕೂಡ ಸೂರ್ಯರಂತೆ ಇದ್ದೀರಿ ಅಂತ ಅದರ ತಾತ್ಪರ್ಯ. ತ್ರಯೀಮೂರ್ತಯ ವೇದಮೂರ್ತಿಗಳು ನೀವೆಲ್ಲರೂ ಅಂತ ಹೀಗೆ ಶ್ರೀಧರರು ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಸೂರ್ಯನಂತೆ ನೀವು ಪ್ರಕಾಶಮಾನರು ಆದವರು ಅಂತ ಅರ್ಥ ಬರೀತಾರೆ ಈ ರಾಧಾಕೃಷ್ಣರು. ಅರ್ಯಮಣ ಅಂದರೆ ಜ್ಞಾನಾಧಿಕಾಹ, ಋಗತವು ಅಂತ ಧಾತು ಇದೆ, ಅದಕ್ಕೆ ತಿಳಿಯುವುದು ಅಂತ ಅರ್ಥ. ಅರ್ಯಮ ಅನ್ನೋ ಶಬ್ದ ಹುಟ್ಟಿದ್ದೆ ಋಗತವನು ಧಾತುವಿನಿಂದ. ಅದರಿಂದ ಭಗವಂತನ ಗುಣಗಳನ್ನು ನೀವು ಹೆಚ್ಚು ತಿಳಿಯಬೇಕು ಅನ್ನುವಂಥ ಅಪೇಕ್ಷೆ ಇದ್ದವರು, ಈಗಾಗಲೇ ತಿಳಿದು ಇದ್ದೀರಿ ಅಂಥವರಿಗೆ ನಾನು ನಿಮಗೆ ಇದನ್ನು ಹೇಳ್ತೇನೆ ಅಂತ ಆ ಅರ್ಯಮಣ ಅಂತ ಅನ್ನೋದಕ್ಕೆ ಅರ್ಥ ಮಾಡಿದ್ದಾರೆ. ಆದರೆ ಆ ಪಾಠ ಅಷ್ಟೇನು ಸರಸ ಅಲ್ಲ. ಅಹಂ ಹಿ ಪೃಷ್ಟೋಸ್ಯ ಗುಣಾನ್ ಭವದ್ಭಿಹಿ, ಭಗವಂತನ ಗುಣಗಳನ್ನು ಕೇಳಬೇಕು ಅಂತ ನೀವು ಹಂಬಲಿಸಿದ್ದೀರಿ, ನಾನು ಅದನ್ನೇ ಹೇಳ್ತೇನೆ. ಇದು ಸರಳವಾದಂಥ ಪಾಠ. ಇದನ್ನು ವಿಷ್ಣು ತೀರ್ಥರು 153ನೇ ಶ್ಲೋಕದ ರೂಪದಲ್ಲಿ ಭಾಗವತ ಸಾರೋದ್ಧಾರದಲ್ಲಿ ಹೇಳಿದ್ದಾರೆ. ಅಲ್ಲಿ ಹೆಚ್ಚಿಂದೇನು ಅರ್ಥ ಏನು ಅವರು ಬರೋದಿಲ್ಲ. ಆದರೆ ಯತ್ಸಿದ್ಧಯೇ ಜಗಜ್ಜನ್ಮಾದಿಕಾರಣತ್ವಂ ಬ್ರಹ್ಮಣಃ ಲಕ್ಷಣಮಭಿಹಿತಂ ತತ್ ಸಕಲಗುಣಪೂರ್ಣತ್ವಮೇವ ಲಕ್ಷಣಂ ಜ್ಞೇಯಂ ತದೇವ ಪರಪದೇನ ಉಕ್ತಮಿತ್ಯಾಹ ಅಹಮಿತಿ. ಓಂ ಜನ್ಮಾದ್ಯಸೇತಃ ಓಂ ಅನ್ನುವಂಥ ಸೂತ್ರ, ಬ್ರಹ್ಮಸೂತ್ರ, ಭಗವಂತನ ಲಕ್ಷಣವನ್ನು ಹೇಳಿದೆ. ಭಗವಂತ ಈ ಜಗತ್ತಿನ ಜನ್ಮ, ಅದರ ಸೃಷ್ಟಿ, ಅದರ ಪಾಲನೆ, ಅದರ ನಾಶ ಎಲ್ಲದಕ್ಕೂ ಕೂಡ ಅವನ ಕಾರಣ ಅಂತ. ಹೀಗೆ ಅವನು ಜಗಜ್ಜನ್ಮಾದಿಗಳಿಗೆ ಕಾರಣ ಆಗಬೇಕಾದ್ರೆ ಅವನು ಗುಣಪೂರ್ಣನೂ ಆಗಿರಬೇಕಾಗ್ತದೆ. ಜಗಜ್ಜನ್ಮಾದಿ ಕಾರಣತ್ವ ಎಂಬ ಲಕ್ಷಣವನ್ನು ಭಗವಂತನಿಗೆ ಹೇಳಿದ್ದು ಯಾಕೆ ಅಂದರೆ ಆ ಭಗವಂತನ ಗುಣಪೂರ್ಣತ್ವ ಎಂಬ ಲಕ್ಷಣದ ಸಮರ್ಥನೆಗೆ. ಭಗವಂತನ ಪ್ರಧಾನವಾದ ಲಕ್ಷಣ ಅದು. ಭಗವಾನ್ ಅನ್ನೋದೇ ಸಕಲ ಗುಣ ಪರಿಪೂರ್ಣ ಅನ್ನೋದನ್ನು ಹೇಳ್ತದೆ. ಹೀಗೆ ಸಕಲ ಗುಣ ಪರಿಪೂರ್ಣತ್ವ ಅನ್ನುವುದು ಲಕ್ಷಣ. ಆ ಲಕ್ಷಣವನ್ನು ಹೇಳಿದರೆ ಆ ಜಗಜ್ಜನ್ಮಾದಿ ಕಾರಣತ್ವವನ್ನು ಭಗವಂತನ ಲಕ್ಷಣವನ್ನಾಗಿ ತಿಳಿಸಿದರೆ ಭಗವಂತ ಸಕಲ ಗುಣ ಪರಿಪೂರ್ಣ ಅಂತ ಅನ್ನೋದು ಕೂಡ ತಿಳಿದು ಬರ್ತದೆ. ಅದಕ್ಕಾಗಿ ಅಲ್ಲಿ ಜನ್ಮಾದ್ಯಸೇತ ಅಂತ ಸೂತ್ರ ಇದೆಯಲ್ಲ, ಭಾಗವತವು ಕೂಡ ಜನ್ಮಾದ್ಯಸೇತೋ ಅನ್ವಯಾದಿತ ತತಃ ಅಂತಲೇ ಮೊದಲನೇ ಶ್ಲೋಕದಿಂದ ಅದನ್ನು ಪ್ರಾರಂಭ ಮಾಡಿದೆ. ಸತ್ಯಂ ಪರಂ ಧೀಮಹಿ ಅಂತ ಸತ್ಯವನ್ನು ನಾನು ವರ್ಣನೆ ಮಾಡ್ತೇನೆ ಅಂತ ಅವರು ಭಾಗವತಕಾರ ಹೇಳಿದ್ದಾರೆ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ ಅದನ್ನು, ಪಾರಮಹಂಸೆ ಸತ್ಯಂ ಅಂತ ಒಂದು ದೊಡ್ಡ ಸತ್ಯವನ್ನು ನಾವು ಅರಿಯಬೇಕಾಗಿದೆ ಅಂತ ಅವರು ಅರ್ಥ ಹೇಳಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಇದು ವಿಷ್ಣು ತೀರ್ಥರು ಅದು ಕೇಳುವಂಥ ಅರ್ಥ. ಈ ಭಗವಂತನ ಸಕಲ ಗುಣ ಪರಿಪೂರ್ಣತ್ವ ಅನ್ನೋ ಲಕ್ಷಣ ಇದೆಯಲ್ಲ, ಅದನ್ನು ಪೂರ್ಣವಾಗಿ ಯಾರಿಗೂ ಕೂಡ ವರ್ಣನೆ ಮಾಡೋದು ಸಾಧ್ಯ ಇಲ್ಲ. ಅಶಕ್ಯ ಅರ್ಥೇ ಯಥಾಶಕ್ತಿ ಪ್ರವೃತ್ತಿ ಮತ್ತೊಂ ಸಿದ್ಧಂ. ಬಹಳ ಅಸಾಧ್ಯವಾದಂಥ ಒಂದು ಸಂಗತಿ ಇದು. ಅದರ ಬಗ್ಗೆ ನಾನು ಹೇಗೆ ಪ್ರವೃತ್ತಿ ಮಾಡೋದು ಅಂದರೆ ನನಗೆಷ್ಟು ಶಕ್ತಿ ಇದೆ ಅಷ್ಟು ಪ್ರವೃತ್ತಿ ಮಾಡ್ತೇನೆ ಅಂತ ಅದರ ತಾತ್ಪರ್ಯ. ವಿಷ್ಣು ಗತಿಂ ಅಂತ ಶಬ್ದ ಇದೆ. ತಥಾ ಸಮಂ ವಿಷ್ಣು ಗತಿಂ ವಿಪಸ್ಥಿತ ಅಂತ. ವಿಷ್ಣುವಿನ ಗತಿ ಆ ಶಬ್ದ ನನಗೆ ಬಹಳ ಸಂತೋಷ ಕೊಡುವಂಥ ಒಂದು ಶಬ್ದ. ಈ ಗತಿ ಅಂದರೆ ಮೊದಲನೇದಾಗಿ ಈ ಭಗವಂತನ ಗುಣಗಳು ಅಂತ ಅರ್ಥ. ಅದನ್ನು ನಾವು ಸಾಧಾರಣವಾಗಿ ತಿಳ್ಕೊಳ್ಳುವಂಥ ಒಂದು ಅರ್ಥ. ವಿಷ್ಣೋ ಅಂದರೆ ವ್ಯಾಪ್ತಸ್ಯ ದೇಶತಃ ಕಾಲತಃ ಗುಣತಶ್ಚ ಇತಿ ತ್ರಿವಿಧ ವ್ಯಾಪ್ತಿಮತಃ ಗತಿಂ. ವಿಷ್ಣು ಅಂದರೆ ವ್ಯಾಪ್ತ ಅಂತ ಅರ್ಥ. ವ್ಯಾಪ್ತನಾದ ಭಗವಂತನ ದೇಶತಃ ವ್ಯಾಪ್ತಿಯನ್ನು, ಕಾಲತಃ ವ್ಯಾಪ್ತಿಯನ್ನು ಮತ್ತು ಗುಣತಃ ವ್ಯಾಪ್ತಿಯನ್ನು, ತ್ರಿವಿಧ ವ್ಯಾಪ್ತಿಯನ್ನು ಹೊಂದಿರುವಂತಹ ಭಗವಂತನ ಗತಿಯನ್ನು ನನಗೆ ಎಷ್ಟು ಸಾಧ್ಯವೋ ಅಷ್ಟು ಹೇಳ್ತೇನೆ ಅಂತ. ಅದಕ್ಕಾಗಿ ಆಕಾಶವನ್ನು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಅಂತಾರೆ ವಿಷ್ಣು ತೀರ್ಥರು. ಆಕಾಶವೂ ಕೂಡ ವ್ಯಾಪ್ತವಾಗಿರ್ತದೆ. ಅದು ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ, ಅವ್ಯಾಕೃತ ಆಕಾಶ. ಆದರೆ ಗುಣತಃ ಮಾತ್ರ ಅದು ವ್ಯಾಪ್ತವಲ್ಲ ಆಕಾಶ. ಅದು ಬೇರೆ, ಜಡ ಬೇರೆ ಅದು. ಹೀಗೆ ತಥಾ ಸಮಂ ವಿಷ್ಣು ಗತಿಂ ವಿಪಸ್ಥಿತ. ಗತಿ ಅಂತನ್ನೋದು ಭಗವಂತನ
ಮಹಿಮೆ ಅಂತನೋ ಅರ್ಥವನ್ನು ಹೇಳ್ತದೆ. ನಾವು ಇಂಗ್ಲೀಷ್ನಲ್ಲಿ ವೇರ್ ಅಬೌಟ್ಸ್ ಅಂತೀವಲ್ಲ, ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಹಿಸ್ ವೇರ್ ಅಬೌಟ್ಸ್ ಅಂತ. ಅವನ ವೇರ್ ಅಬೌಟ್ಸ್ ಅಂದರೆ ಅವನ ಬಗ್ಗೆ ಮಾಹಿತಿ, ಅವನಿಗೆ ಸದ್ಯ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತಿರ್ತೀವಲ್ಲ. ಗತಿ ಅಂದರೆ ಅದು. ಗತಿ ಅಂದರೆ ಅವನ ಮಹಿಮೆ ಅಂತ ಅನ್ನೋದು ಸರಿ, ಆ ಅರ್ಥನೂ ನಾನು ಹೇಳಿರುವ ಅರ್ಥನೂ ಆ ಅರ್ಥವೂ ಒಂದೇ ಆಗ್ತದೆ. ತಥಾ ಸಮಂ ವಿಷ್ಣುಗತಿಂ ವಿಪಸ್ಥಿತ. ಭಗವಂತನ ಬಗ್ಗೆ ಒಂದು ಪ್ರಾಥಮಿಕ ಮಾಹಿತಿಯನ್ನು ಹೇಳಬೇಕಾದ್ರೂ ಕೂಡ, ಭಗವಂತನ ಬಗ್ಗೆ ವೇರ್ ಅಬೌಟ್ಸ್ ಹೇಳಬೇಕಾದ್ರೂ ಕೂಡ ನಮಗೆಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯವೇ ಹೊರತು ಪೂರ್ಣವಾಗಿ ಹೇಳುವುದು ಸಾಧ್ಯವಿಲ್ಲ ಅಂತ ಗತಿ ಅನ್ನೋ ಶಬ್ದದಿಂದ ಅದನ್ನು ಹೇಳಿದ್ದಾರೆ. ಬೇರೆ ಎಲ್ಲ ಕಡೆ ಮಹಿಮಾ, ಮಹತ್ವ, ಗರಿಮಾ ಹೀಗೆಲ್ಲ ಶಬ್ದ ಬರ್ತಿರ್ತದೆ. ಇಲ್ಲಿ ಗತಿ ಅಂತ ಬಂದದ್ದು ತುಂಬ ವಿಶಿಷ್ಟವಾಗಿದೆ. ವಿಷ್ಣೋ ಗತಿಂ ಅಂದರೆ ಸ್ಥಿತಿಂ, ಗತಿ ಅಂದರೆ ಸ್ಥಿತಿ ಅನ್ನೋ ಅರ್ಥ ಬರೀತಾರೆ ಯಾದವಾರ್ಯರು. ನಮಗೆ ಗತಿ ಬೇರೆ, ಸ್ಥಿತಿ ಬೇರೆ. ಸ್ಥಿತಿ ಅಂದರೆ ನಾವು ಒಂದು ಕಡೆ ಇರುವುದು, ಗತಿ ಅಂದರೆ ಮುಂದೆ ಹೋಗುವುದು. ಭಗವಂತನಿಗೆ ಗತಿ ಅಂದ್ರು ಸ್ಥಿತಿ ಅಂದ್ರು ಒಂದೇ ಅರ್ಥ. ಅವನು ಕೂತಲ್ಲೇ ಆಸೀನೋ ದೂರಂ ವ್ರಜತಿ ಶಯಾನೋ ಯಾತೆ ಅಂತ ಹೀಗೆಲ್ಲ ಉಪನಿಷತ್ತವನ್ನು ವರ್ಣನೆ ಮಾಡ್ತದೆ. ಒಂದು ಕಡೆ ಅವನು ಕೂತಿದ್ರೂ ಕೂಡ ಎಲ್ಲ ಕಡೆ ಸಂಚಾರ ಮಾಡ್ತಿದ್ದಾನೆ ಅಂತಲೇ ಅದರ ಅರ್ಥ. ಕೂತ್ಕೊಂಡೇ ಸಂಚಾರ ಮಾಡಬಲ್ಲ, ಮಲಗಿದ್ರೂ ಕೂಡ ಎಲ್ಲವನ್ನೂ ಆತ ನೋಡಬಲ್ಲ. ಹಾಗೆ ಗತಿ ಅಂದರೆ ಸ್ಥಿತಿ ಅಂತನೋ ಅರ್ಥವನ್ನು ಅಲ್ಲಿ ಯಾದವಾರ್ಯರು ವರ್ಣನೆ ಮಾಡಿದ್ದಾರೆ. ಇದರ ಮುಂದೆ ಆ ಪರೀಕ್ಷಿತ ಏನು ಮಾಡಿದ ಅದನ್ನು ವರ್ಣನೆ ಮಾಡ್ತಾರೆ. ಒಂದು ಬಾರಿ ಧನುಸ್ಸು ತೆಗೆದುಕೊಂಡ, ಅವನಿಗೆ ತುಂಬ ಬಾಯಾರಿಕೆ ಆಗಿತ್ತು. ಅದೆಲ್ಲ ಕಥೆ ನಾವು ಈಗಾಗಲೇ 18ನೇ ಸರ್ಗದ ಸಾರಾಂಶವನ್ನು ನೋಡುವಾಗ ನೋಡಿ ಮುಗಿಸಿದ್ದೀವಿ. ಅಲ್ಲಿ ಮುನಿ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದ. ಪ್ರತಿರುದ್ಧ ಇಂದ್ರಿಯ ಪ್ರಾಣ ಮನೋಬುದ್ಧಿ ಮುಪಾರತಂ ಸ್ಥಾನತ್ರಯಾತ್ ಪರಂಪ್ರಾಪ್ತಂ ಬ್ರಹ್ಮಭೂತಂ ಅಭಿಕ್ರಿಯಂ ಅಂತ 26ನೇ ಶ್ಲೋಕ ಇದೆ. ಅದಕ್ಕೂ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ನಾವು ನೋಡೇ ಇದ್ದೀವಿ. ಅವನು ಬ್ರಹ್ಮಭೂತನಾಗಿದ್ದ ಮುನಿ ಅಂತ. ಏನು ಬ್ರಹ್ಮಭೂತನಾಗುವುದು ಅಂತಂದ್ರೆ ಬ್ರಹ್ಮಣಿ ಭೂತ ಅಂತ ಅರ್ಥ. ಸ್ವತೋ ವಿಷ್ಣು ಬ್ರಹ್ಮಭಾವ ಉದಾಹೃತಃ ಅಂತ ಬ್ರಹ್ಮಾಂಡ ಪುರಾಣದ ಮಾತಿದೆ. ಆ ಬ್ರಹ್ಮನಲ್ಲಿ ಹೀಗೆ ಇವನು ಏಕಾಗ್ರವಾದ ಮನಸ್ಸನ್ನು ಇಟ್ಟುಕೊಂಡು ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡಿದ್ದ. ಅದು ಅದರ ತಾತ್ಪರ್ಯ. ಸ್ಥಾನತ್ರಯಾತ್ ಪರಂ. ಸ್ಥಾನತ್ರಯಗಳು ಅಂದರೆ ಈ ಜಾಗೃತ ಅವಸ್ಥಾ ಮತ್ತು ಸ್ವಪ್ನಾವಸ್ಥಾ ಮತ್ತು ಸುಷುಪ್ತಿ ಅವಸ್ಥಾ ಅನ್ನುವಂಥ 3 ಅವಸ್ಥಾಗಳು. ಆ 3 ಅವಸ್ಥಾಗಳಿಗೆ ನಿಯಾಮಕನಾದಂತಹ ಭಗವಂತ. ಅದಕ್ಕಿಂತ ಪರ ಅಂದರೆ ಶ್ರೇಷ್ಠನಾದ ಅತೀತನಾದ ತುರಿಯ ಹರಿಂ, ಆ ಹರಿಯನ್ನು ಹೊಂದಿದವನು ಅಂತ ಈಗ ಅದರ ಅರ್ಥ. ಪ್ರಯತ್ನಮಂತರೇಣ ಸ್ವತಯೇವ ಮನಸಾ ಸ್ವಬಿಂಬರೂಪಂ ಪರಮಾತ್ಮಾನಂ ಅನುಭವಂತಂ ಅತಯೇವ ಅವಿಕ್ರಿಯಂ ನಿಶ್ಚೇಷ್ಟಂ ನಿವಾತಸ್ಥ ದೀಪೋಪಮಂ ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಅದೇನು ಸಮಾಧಿ ಅಂದ್ರೇನು? ನಾವು ಗಾಯತ್ರಿ ಮಂತ್ರ ಮೊದಲಾದವುಗಳನ್ನು ಜಪ ಮಾಡಲಿಕ್ಕಾಗಿ ಒಂದು ಸ್ಥಳದಲ್ಲಿ ಕೂತ್ಕೋತೇವೆ, ಪ್ರಯತ್ನ ಪಟ್ಟು ಕೂತ್ಕೋತೇವೆ. 1 ನಿಮಿಷವೋ 10 ನಿಮಿಷವೋ ಅವರವರ ಯೋಗ್ಯತೆಗನುಸಾರವಾಗಿ ಅಷ್ಟೇ ಧ್ಯಾನವನ್ನು ಮಾಡ್ತೇವೆ. ಇವನಿಗೆ ಪ್ರಯತ್ನವಿಲ್ಲದೇನೆ ಅಂಥ ಧ್ಯಾನ ಸ್ಥಿತಿಗೆ ಹೋಗುವಂಥ ಅವಕಾಶ ಬರ್ತದೆ. ಅಂಥ ಧ್ಯಾನ ಸ್ಥಿತಿಗೆ ಹೋಗಿ ಅವರು ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಿರ್ತಾರೆ, ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಕಾಣ್ತಾ ಇರ್ತಾರೆ. ಆ ಋಷಿ ತಾನು ಪ್ರತಿಬಿಂಬ, ತನಗೆ ಬಿಂಬವಾದ ಭಗವಂತನ ರೂಪವನ್ನು ಅನುಭವಿಸ್ತಾ ಇದ್ದ. ಆದ್ದರಿಂದ ಅವನು ಅವಿಕ್ರಿಯ ಅಂದರೆ ಯಾವುದೇ ಚೇಷ್ಟಾನೂ ಇರಲಿಲ್ಲ. ಯಾವುದೇ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಮೂಲಕ ಯಾವುದೇ ಕರ್ಮವನ್ನು ಅವನು ಮಾಡ್ತಿರಲಿಲ್ಲ. ಗಾಳಿ ಇಲ್ಲದ ಪ್ರದೇಶದಲ್ಲಿ ದೀಪ ಹೇಗೆ ನಿಶ್ಚಲವಾಗಿರ್ತದೋ ಹಾಗಿದ್ದ ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದ ಮಾತನ್ನಿಟ್ಕೊಂಡು ಹೀಗೆಲ್ಲ ಅರ್ಥ ಬರೆದಿದ್ದಾರೆ. ಸ್ಥಾನತ್ರಯಾತ್ ಅಂದರೆ ಅವಸ್ಥಾತ್ರಯಾತ್ ಪರಂ ಅವಸ್ಥಾಂತರಂ ಅಧಂ ಪ್ರಜ್ಞಾತ ಸಾಧ್ಯಾಂ ಅವಸ್ಥಾಂ ಅಂತ ಹೀಗೆ ಯಾದವಾರ್ಯರು ಬರೀತಾರೆ. ಸ್ಥಾನತ್ರಯಗಳಿಗಿಂತ ಮೀರಿದ ಸ್ಥಾನ ಅಂದರೆ ಜಾಗೃತ, ಸ್ವಪ್ನ, ಸುಷುಪ್ತಿ, 3 ನಾವೀಗ ನೋಡಿದ್ವಲ್ಲ, ಇವೆಲ್ಲ
ನಾವು ಮಲ್ಕೊಂಡಿಲ್ಲದೆ ಇದ್ದಾಗ ಎಚ್ಚರವಾಗಿದ್ದೇ ಇರ್ತೇವೆ. ಎಚ್ಚರ ಇದ್ದು ಇದ್ದು ಈ ವಿಷಯಗಳನ್ನ ಅನುಭವಿಸಿ ದಣಿದಾದ ಮೇಲೆ ನಿದ್ರೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ರಾತ್ರಿ ಕಾಲದಲ್ಲಿ. ಆವಾಗ ಒಂದಿಷ್ಟು ಕನಸು ಬೀಳ್ತದೆ. ಮೊದಲು ಕನಸು ಬಿದ್ದು ಆಮೇಲೆ ನಿದ್ರೆಗೆ ಜಾರಬಹುದು, ನಿದ್ರೆಗೆ ಜಾರಿದ್ದಾದ್ಮೇಲೆ ಮಧ್ಯೆ ಯಾವುದೋ ಕನಸು ಬೀಳಬಹುದು. ಇಂಥವೆಲ್ಲ ಕನಸುಗಳನ್ನು ನಾವು ಕಾಣ್ತಿರ್ತೇವೆ. ಅಂತೂ ಈ ಮೂರು ಅವಸ್ಥೆಗಳನ್ನು ಯಾವುದೇ ವಿಶೇಷ ಸಾಧನೆ ಇಲ್ಲದೇನೂ ಕೂಡ ನಾವು ಅನುಭವಿಸ್ಬೋದು. ಹುಟ್ಟಿದ್ದೀವಿ ಅಂದ ಮೇಲೆ ನಿದ್ರೆ ಬಂದೇ ಬರ್ತದೆ, ಕನಸು ಬೀಳ್ತದೆ, ಎಚ್ಚರವೂ ಆಗ್ತದೆ. ಮತ್ತೆ ಎಚ್ಚರ ಆದಮೇಲೆ ಒಂದಿಷ್ಟು ಹೊಟ್ಟೆಪಾಡಿಗಾಗಿ ಪ್ರಯತ್ನ ಪಟ್ಟು ಮತ್ತೆ ಮುಂದೆ ನಿದ್ರೆ, ಕನಸು ಇದನ್ನೆಲ್ಲ ನಾವೆಲ್ಲ ಅನುಭವಿಸ್ತೀವಿ. ಎಲ್ಲ ಪ್ರಾಣಿಗಳು ಅನುಭವಿಸ್ತಾರೆ. ಆದರೆ ಈ ಮೂರು ಅವಸ್ಥೆಗಳಿಗಿಂತಲೂ ಭಿನ್ನವಾದದ್ದು ಈ ಧ್ಯಾನ ಅನ್ನುವ ಅವಸ್ಥೆ. ಅದೇನು ಧ್ಯಾನ ಎಂಬುವ ಅವಸ್ಥೆ? ಅದಕ್ಕೆ ಅದನ್ನು ಈ ಮೂರು ಅವಸ್ಥೆಗಳಿಗಿಂತಲೂ ಭಿನ್ನ ಅಂತ ಹೇಳಿದ್ದು. ಇದು ನಿದ್ರೆ ಅಲ್ಲ. ನಿದ್ರೆ ಮಾಡ್ತಿರುವಾಗ ನಮಗೆ ಈ ರೀತಿಯಾಗಿ ಗಾಢವಾಗಿ ಭಗವಂತನನ್ನು ನೆನೆಯಲಿಕ್ಕಾಗೋದಿಲ್ಲ. ಅದನ್ನು ನಿದ್ರಾ ಇದಲ್ಲ, ಕನಸೂ ಅಲ್ಲ. ಕನಸು ಅಂದರೆ ಆಯಾ ವ್ಯಕ್ತಿಯ ಸಂಸ್ಕಾರಕ್ಕೆ ಅನುಗುಣವಾಗಿ ಅವನು ಎಲ್ಲೋ ನೋಡಿದ ವ್ಯಕ್ತಿಯನ್ನು, ನೋಡಿದ ವಸ್ತುವನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಅದಕ್ಕೆ ಕನಸು ಅಂತಾರೆ. ಈಗ ಭಗವಂತನನ್ನ ಅಲ್ಲಿ ಅವನು ಕಾಣ್ತಿರ್ತಾನಲ್ಲ ತನ್ನ ಮನಸ್ಸಿನ ಪರದೆಯ ಮೇಲೆ, ಸ್ವತಃ ಭಗವಂತನನ್ನೇ ಕಾಣ್ತಿರ್ತಾನೆ. ಇದು ಅಸಂಪ್ರಜ್ಞಾತ ಅವಸ್ಥಾ. ಆದ್ದರಿಂದ ನಾವು ನೀವು ಮಾಡುವ ಧ್ಯಾನದಂತೆ ಆ ವ್ಯಕ್ತಿ, ಈ ಶಮೀಕಂಥ ದೊಡ್ಡ ಜ್ಞಾನಿಗಳ ಧ್ಯಾನ ಅಲ್ಲ ಇದು. ನಮಗೀಗ ಮನಸ್ಸಿನ ಪರದೆಯ ಮೇಲೆ ನಾವೇನು ಭಗವಂತನ ವಿಗ್ರಹಗಳನ್ನು ಮೊದಲಾದವುಗಳನ್ನು ನೋಡಿದ್ದೀವಿ, ಅದರ ಸಂಸ್ಕಾರದಿಂದ ಒಂದು ಚಿತ್ರವನ್ನು ರೂಪಿಸ್ಕೋತೀವಿ. ನಾವೇ ಚಿತ್ರವನ್ನು ರೂಪಿಸ್ಕೋತೀವಿ. ಗಾಯತ್ರಿ ಮೊದಲಾದ ಮಂತ್ರಗಳನ್ನು ಮಾಡುವಾಗ ಕೈ ಹೀಗಿರಬೇಕು, ಮುಖ ಹೀಗಿರಬೇಕು, ಆಯುಧಗಳು ಹೀಗಿರಬೇಕು, ಈ ಥರದ ಬಣ್ಣ ಇರಬೇಕು, ಈ ಥರದ ಆಯುಧಗಳಿರಬೇಕು ಅಂತೆಲ್ಲ ನಾವೇ ಕೇಳಿದ್ದನ್ನು ಸಂಸ್ಕಾರಗಳ ಮೂಲಕ ಮನಸ್ಸಿನ ಪರದೆಯ ಮೇಲೆ ನಾವು ಚಿತ್ರಿಸ್ಕೋತೇವೆ. ಇದೊಂದು ಕ್ಯಾನ್ವಾಸಿನ ಮೇಲೆ ಪೇಂಟಿಂಗ್ ಮಾಡಿದಂತೆಯೇ ಇದು. ನಾವು ನೋಡ್ತಿರುವುದು ಭಗವಂತನನ್ನಲ್ಲ. ನಾವು ದೇವಾಲಯಕ್ಕೆ ಹೋದರೆ ನೋಡ್ತಿರುವುದು ಭಗವಂತನನ್ನೆಲ್ಲ ಹೊರತು ಭಗವಂತನ ಪ್ರತೀಕವನ್ನು. ಹಾಗೆ ನೀವು ಧ್ಯಾನ ಮಾಡಲಿಕ್ಕೆ ಕೂತರೂ ಕೂಡ ಅದು ಅರ್ಧ ಸೆಕೆಂಡಿನ ಧ್ಯಾನ ಇರ್ಬೋದು, 10 ನಿಮಿಷದ ಧ್ಯಾನ ಇರ್ಬೋದು, 1 ನಿಮಿಷದ ಧ್ಯಾನ ಇರ್ಬೋದು. ಆ ಧ್ಯಾನವನ್ನು ನಾವು ಏಕಾಗ್ರಚಿತ್ತರಾಗಿ ಮಾಡಿದರೂ ಕೂಡ ಅದು ಖಂಡಿತವಾಗಿಯೂ ಭಗವಂತ ಅಲ್ಲ, ಕೇವಲ ಭಗವಂತನ ಪ್ರತೀಕ ಮಾತ್ರ. ಅದು ಕ್ಯಾನ್ವಾಸಿನ ಮೇಲೆ ಒಂದು ಪೇಂಟಿಂಗ್ ಮಾಡಿದಂತೆ ಮಾತ್ರ. ಅಲ್ಲಿ ಮನಸ್ಸೇ ಕ್ಯಾನ್ವಾಸು, ನಮ್ಮ ಸಂಸ್ಕಾರಗಳೇ ಆ ಮೂಲಕ ಅಲ್ಲಿ ಪೇಂಟಿಂಗ್ ಮಾಡಿವೆ ಅಂತ ತಿಳ್ಕೋಬೇಕಷ್ಟೆ. ಅದು ಖಂಡಿತ ಭಗವಂತನನ್ನು ನೋಡ್ತಾ ಇರುವುದಲ್ಲ ನಾವು. ಆದರೆ ಇದೇ ಧ್ಯಾನ ಹೀಗೆ ದೀರ್ಘಕಾಲ ಮುಂದುವರೆದು ಅಭ್ಯಾಸ ಆಗಿ ನಾವು ಪಡೆದ ಶಾಸ್ತ್ರದ ಪರೋಕ್ಷ ಜ್ಞಾನ ದೃಢ ಆಗಿ ಮುಂದೆ ನಾವು ಮಾನಸಾಪರೋಕ್ಷವನ್ನು ಮನಸ್ಸಿನ ಮೂಲಕ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡ್ತೇವೆ. ಕಾಣುವುದರಲ್ಲೇ ಯಶಸ್ವಿ ಆಗ್ತೇವೆ. ಅದಾದ ಮೇಲೆ ನಮ್ಮ ಸ್ವರೂಪದ ಮೂಲಕವೇ ಭಗವಂತನನ್ನು ಸಾಕ್ಷಾತ್ಕರಿಸ್ಕೋತೀವಿ. ಇವೆಲ್ಲ ಅಂಥ ಅವಸ್ಥೆಗಳು. ಸ್ವರೂಪದ ಮೂಲಕವೇ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಂಡಿದ್ದಾನೆ ಆ ಋಷಿ. ಆದ್ದರಿಂದ ಇವನಿಗೆ ನೋಡ್ತಿರುವುದು ಭಗವಂತನನ್ನೇ ನೋಡ್ತಿದ್ದಾನೆ, ಭಗವಂತನ ಚಿತ್ರವನ್ನಲ್ಲ. ಖಂಡಿತವಾಗಿಯೂ ಕೂಡ ಭಗವಂತನನ್ನೇ ನೋಡ್ತಿದ್ದಾನೆ. ಆದ್ದರಿಂದ ಅಂಥ ಮಹಾ ಆನಂದದಲ್ಲಿ ಮಗ್ನನಾಗಿಬಿಟ್ಟಿದ್ದಾನೆ. ಹೀಗೆ ಇದು ಕನಸಲ್ಲ. ಕನಸಿನಲ್ಲಿ ನಾವೇ ಪಡೆದ ಸಂಸ್ಕಾರಗಳ ಮೂಲಕ ವ್ಯಕ್ತಿಗಳನ್ನು ಮತ್ತು ವಸ್ತುಗಳನ್ನು ನಾವು ಚಿತ್ರಿಸ್ಕೋತೀವಿ ಅಷ್ಟೇ. ನಾವು ಚಿತ್ರಿಸ್ಕೋತೀವಿ ಅಂದರೆ ನಮ್ಮ ಮನಸ್ಸು ಅದನ್ನು ಚಿತ್ರಿಸಿ ಕೊಡ್ತದೆ, ನಾವು ನೋಡ್ತಾ ಕೂತಿರ್ತೇವೆ. ಎಚ್ಚರ ಅಂದರೆ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳ ಮೂಲಕ ಬಾಹ್ಯ ವಸ್ತುಗಳನ್ನು, ಅದರಲ್ಲೂ ಮುಖ್ಯವಾಗಿ ಕರ್ಮೇಂದ್ರಿಯಗಳಿಂದ ಅಲ್ಲದೆ ಹೋದರೂ ಕೂಡ ಜ್ಞಾನೇಂದ್ರಿಯದ ಮೂಲಕ ರೂಪ, ರಸ, ಗಂಧ, ಸ್ಪರ್ಶ ಇವುಗಳೆಲ್ಲ ಅನುಭವಿಸ್ತಾ ಇರ್ತೀವಿ. ಅದು ಎಚ್ಚರ. ಕನಸು ಅಂದರೆ ಈಗಾಗಲೇ ನೋಡಿದಂಥ ಸಂಸ್ಕಾರ. ಮತ್ತು ಸುಷುಪ್ತಿ ಅಂದರೆ ಮನಸ್ಸು ಸ್ಥಗಿತ ಆಗಿಬಿಡ್ತದೆ. ವ್ಯಕ್ತಿ 5 ಜ್ಞಾನೇಂದ್ರಿಯ 5 ಕರ್ಮೇಂದ್ರಿಯಗಳ ಸಂಪರ್ಕ ಮನಸ್ಸಿಗಿದ್ದು ಕಡಿತ ಆಗಿ ಅವನು ಮಲ್ಕೊಂಡು ಬಿಟ್ಟಿರ್ತಾನೆ. ಈ ಧ್ಯಾನಾವಸ್ಥೆಗೆ ಈ ಋಷಿ ಏನು ಜಾರಿದ್ದಾನೆ ಇದು ಎಚ್ಚರವಲ್ಲ. ಹಾಗೆ ಅಂತೇಳಿ ನಿದ್ರೆ ಮಾಡಿದ್ದಾನೆ ಅಂದರೆ ನಿದ್ರೆ ಅಲ್ಲ. ಕನಸು ಕಾಣ್ತಿದ್ದಾನೆ ಅಂದರೆ ಅದೂ ಅಲ್ಲ. ಎಚ್ಚರನೇ ಆಗಿದ್ದಾನೆ, ಮಲ್ಕೊಂಡಿಲ್ಲ, ಅದರಿಂದ ಎಚ್ಚರ ಆಗಿದ್ದಾನೆ ಅನ್ಬೋದು ಅಷ್ಟೆ. ಆದರೆ ಪೂರ್ಣ ಎಚ್ಚರದಂತೆ ಅಲ್ಲ. ಯಾಕೆಂದ್ರೆ ಬಾಹ್ಯೇಂದ್ರಿಯಗಳು ಕೆಲಸ ಮಾಡ್ತಿಲ್ಲ, ಅವಿಕ್ರಿಯ ಅಂತ ಹೇಳಿದ್ದಾರೆ. ಹೀಗೆ ಎಚ್ಚರ ಹೌದಾದ್ರೂ ಕೂಡ ಎಚ್ಚರ ಅಲ್ಲ ಇದು. ಕನಸಂತೂ ಅಲ್ಲವೇ ಅಲ್ಲ, ನಿದ್ರೆ ಅಂತೂ ಅಲ್ಲವೇ ಅಲ್ಲ. ಅದರಲ್ಲಿ ಆ ಋಷಿ ಇದ್ದಾನೀಗ ಅಂತ ಅದರ ತಾತ್ಪರ್ಯ. ಅವಿಕ್ರಿಯಂ ಅಂತಿದೆಯಲ್ಲ, ಅವಿಕ್ರಿಯಂ ಅಂದರೆ ನಿಶ್ಚೇಷ್ಟಂ, ಯಾವುದೇ ಕೆಲಸ ಮಾಡ್ತಾ ಇಲ್ಲ. ವಿರುದ್ಧ ಕ್ರಿಯಾರಹಿತಂವಾ, ಇಲ್ಲಿ ಯಾದವಾರರು ಒಂದು ಅರ್ಥ ಬರೀತಾರೆ.
ಅತಯವ ಅವಿಕ್ರಿಯಂ ವಿಹಿತ ಕ್ರಿಯಾನುಷ್ಠಾನ ಶೂನ್ಯಂ. ನಾವು ಬೆಳಗಾಗಿ ಎದ್ದ ಮೇಲೆ ಸಂಧ್ಯಾವಂದನೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಯುಕ್ತ ಕಾಲದಲ್ಲಿ ಊಟ ಮಾಡಬೇಕು, ಹೀಗೆಲ್ಲ ನಮಗೆ ನಿರ್ಬಂಧಗಳಿವೆ. ಅವನ್ನು ತಪ್ಪಿಸಿದ್ರೆ ನಮಗೆ ದೋಷ ಇದೆ. ಆದರೆ ಒಂದೇ ಸಮಾಧ್ಯವಸ್ಥೆಗೆ ಜಾರಿದರೆ ಅವನಿಗೆ ಆ ಸಮಾಧ್ಯವಸ್ಥೆಯಲ್ಲಿ ಇರುವ ತನಕ ಆವಾಗ ಮಾತ್ರ ಅವನಿಗೆ ಸಂಧ್ಯಾವಂದನೆ ಇತ್ಯಾದಿ ಯಾವ ಕರ್ತವ್ಯಗಳು ಕೂಡ ಇರೋದಿಲ್ಲ. ನೈವ ತಸ್ಯ ಕೃತೇನಾರ್ಥ ನಾಕೃತೇನೇಹ ಕಶ್ಚನ. ಅಂಥ ಜ್ಞಾನಿ ಕರ್ಮ ಮಾಡದಿದ್ರು ಮಾಡದೆ ಹೋದರೂ ಅವನಿಗೇನು ದೋಷವಿಲ್ಲ ಅಂತ ಭಗವದ್ಗೀತಾ ಕೂಡ ಹೇಳಿದೆ. ವಿಹಿತ ಕ್ರಿಯಾ ಮಾಡಲೇಬೇಕು ಅಂತ ನಿರ್ಬಂಧ ಅವನಿಗೆ ಆವಾಗಿರೋದಿಲ್ಲ. ಯಾಕಂದರೆ ಸಮಾಧ್ಯವಸ್ಥೆಯಲ್ಲಿ ಇರೋದರಿಂದ ಆ ಬಾಹ್ಯೇಂದ್ರಿಯಗಳ ಮೂಲಕ ಅಲ್ಲ ಕೆಲಸ ಮಾಡಬೇಕು. ಸಂಧ್ಯಾವಂದನೆ, ದೇವರ ಪೂಜೆ ಮೊದಲಾದವುಗಳನ್ನೆಲ್ಲ ಅವುಗಳು ಕೆಲಸನೇ ಮಾಡ್ತಿರೋದಿಲ್ಲ. ಆದ್ದರಿಂದ ಅವನಿಗೆ ವಿಹಿತ ಕ್ರಿಯಾಗಳನ್ನು ಮಾಡದೇ ಇರುವ ಮೂಲಕ ದೋಷ ಬರೋದಿಲ್ಲ. ಸಮಾಧ್ಯವಸ್ಥೆಯಿಂದ ಹೊರಗೆ ಬಂದ ಮೇಲೆ ಮತ್ತೆ ಕರ್ಮಗಳನ್ನು ಆತ ಮಾಡಬೇಕಾಗ್ತದೆ, ಮಾಡ್ತಾನೆ. ಲೋಕದ ಒಂದು ಮಾದರಿಗಾಗಿ, ಲೋಕಕ್ಕೊಂದು ಉತ್ತಮವಾದ ಮಾದರಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆದರೂ ಕೂಡ ಆತ ಸಂಧ್ಯಾವಂದನೆ ಇತ್ಯಾದಿಗಳನ್ನು ಮಾಡಿಯೇ ಮಾಡ್ತಾನೆ. ಅದರಿಂದ ಅವಿಕ್ರಿಯ. ವಿಕ್ರಿಯ ಅಂದರೆ ವಿಹಿತವಾದ ಕ್ರಿಯೆನೇ ವಿಕ್ರಿಯ. ಅವಿಕ್ರಿಯ ಅಂದರೆ ವಿಹಿತವಾದ ಕ್ರಿಯೆಯನ್ನೂ ಮಾಡ್ತಾ ಇಲ್ಲ ಈ ಋಷಿ ಅಂತದಿಷ್ಟು ಎಷ್ಟು ಅರ್ಥ ನಮಗೆ ಅದರಿಂದ ತಿಳಿದು ಬರ್ತದೆ. ಬ್ರಹ್ಮನಲ್ಲಿ ಅಪ್ರಯತ್ನೇನೇ ಇದ್ದಾನೆ ಅನಂತ ತೀರ್ಥರ ಮಾತು. ಇಲ್ಲಿ ಈ ಯಾದವೇಂದ್ರ ತೀರ್ಥರ ಮಾತುಗಳನ್ನು ಇದೆಲ್ಲ ಗಮನಿಸಬೇಕು. ಹೃತ್ ಕಂಠ ಚಕ್ಷುಂಷಿ ಪ್ರಾಜ್ಞ ತೈಜಸ ವಿಶ್ವಮೂರ್ತಿನಾಂ ಸ್ಥಾನತ್ರಯಂ ಗೋವಿಂದಾಚಾರ್ಯದಿಂದ ಕಾಣಿಸಿದ್ದಾರೆ. ಈ ಪ್ರಾಜ್ಞ, ತೈಜಸ ಮತ್ತು ವಿಶ್ವ ಅಂತ 3 ರೂಪಗಳಿವೆ. ಇವು ನಮ್ಮ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಿಸ್ತವೆ ನಮಗೆ. ಅಲ್ಲಿ ಪ್ರಾಜ್ಞೆ ಅಂತ ಅನ್ನೋದು ನಿದ್ರೆ ಮಾಡಿಸ್ತದೆ, ನಮಗದು ಗೊತ್ತಿದೆ. ಮತ್ತು ತೈಜಸ ಅಂತ ಅನ್ನೋದು ಕನಸು ಕಾಣಿಸ್ತದೆ. ವಿಶ್ವ ಅಂತನ್ನುವ ರೂಪ, ಭಗವಂತನ ರೂಪ ನಮ್ಮನ್ನು ಎಚ್ಚರವಾಗಿರ್ತದೆ. ಈ ಪ್ರಾಜ್ಞೆ ಅನ್ನುವ ರೂಪ ಹೃದಯದಲ್ಲಿ ಇರ್ತದೆ ನಮಗೆ. ತೈಜಸ ಅನ್ನುವುದು ಕಂಠದಲ್ಲಿ ಇರ್ತದೆ. ವಿಶ್ವ ಅಂತನ್ನುವುದು ನಮ್ಮ ಕಣ್ಣಿನಲ್ಲಿ ಇರ್ತದೆ. ಇದ್ದುಕೊಂಡು ಈ ನಮಗೆ ನಿದ್ರೆಯನ್ನು, ಕನಸನ್ನು ಮತ್ತು ಎಚ್ಚರವನ್ನು ಕೊಡ್ತವೆ ಈ ಅವಸ್ಥೆಗಳು. ಇವುಗಳಿಗಿಂತ ಭಿನ್ನವಾದ ಇನ್ನೊಂದು ರೂಪ ಅಂದರೆ, ಸ್ಥಾನತ್ರಯಗಳಿಗಿಂತಲೂ ಭಿನ್ನವಾದ ರೂಪ ಅಂದರೆ ತುರಿಯ ವಾಸುದೇವ ಎಂಬ ರೂಪ. ಅದು ಆ ವಾಸುದೇವ ಎಂಬ ರೂಪವನ್ನು ಆತ ಧ್ಯಾನಿಸ್ತಾ ಇದ್ದ, ತಾನು ಈ ಧ್ಯಾನದಲ್ಲಿದ್ದಾಗ ಅಂತ ಅದರ ಅರ್ಥ. ತುರಿಯಂ ವಾಸುದೇವ ಮೂರ್ತಿಂ ಪ್ರಾಪ್ತಂ. ಇದಂ ಚ ಯಾನಂ ನ ಸರ್ವಯೋಗಿ ಸಾಧಾರಣಮಿತಿ ಸ್ತೌತಿ ಬ್ರಹ್ಮಭೂತಂ. ಇಂಥ ಒಂದು ಸಾಧನೆ ಇದು ಎಲ್ಲ ಯೋಗಿಗಳಿಗೂ ಸಿಗುವಂಥದ್ದೇನಲ್ಲ. ಆದ್ದರಿಂದ ಇವನು ಬ್ರಹ್ಮನಲ್ಲಿ ಎದ್ದು ಬಿಟ್ಟಿದ್ದಾನೆ, ಬ್ರಹ್ಮನೊಳಗೆ ಮಗ್ನನಾಗಿ ಬಿಟ್ಟಿದ್ದಾನೆ ಅಂತ ಅದರ ಅಭಿಪ್ರಾಯ ತಿಳಿಸ್ತಾರೆ. ಹೀಗೆ 26ನೇ ಶ್ಲೋಕದ ವಿವರ ಇಲ್ಲಿ ನಾವು ನೋಡಿದ್ದೇವೆ ಇವತ್ತು. ಅದರೊಂದಿಗೆ ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗ್ತದೆ. ಆ ಋಷಿಯ ವ್ಯಕ್ತಿತ್ವವನ್ನು ತೋರಿಸುವಂತಹ ಭಾಗ ಇದು. ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಕನೆಂದು ಹುಸಿಗೆ ಹಾಕದಿರುವ ಎನ್ನ ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.